ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಫೈಟ್ ನಡೀತಾ ಇದೆ. ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಪ್ಯಾಲೆಸ್ತೀನ್ ಪದ್ಯ, ಪ್ಯಾಲೆಸ್ತೀನ್ ಪರ ಪ್ರಕಾಶ್ ರೈ ಮಾತನಾಡಿದ್ದಾರೆ. ಈಗ ಇದು ಚಲನಚಿತ್ರೋತ್ಸವದಲ್ಲಿ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಯಾಕಂದ್ರೆ ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ಬ್ರೇಕ್ ಹಾಕಬೇಕು, ಜೊತೆಗೆ ಬ್ರೇಕ್ ಹಾಕಿದ್ದಕ್ಕೂ ಕೂಡ ಈಗ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಫೈಟ್ ನಡೀತಾ ಇದೆ. ಹಾಗಾಗಿ ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಪ್ಯಾಲೆಸ್ತೀನ್ ಪದ್ಯ, ಪ್ಯಾಲೆಸ್ತೀನ್ ಪರ ಪ್ರಕಾಶ್ ರೈ ಮಾತುಗಳನ್ನಾಡಿದ್ದಾರೆ. ಇದು ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಈಗ ಪ್ಯಾಲೆಸ್ತೀನ್ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಜೊತೆಗೆ ಆ ಒಂದು ವೇದಿಕೆಯಲ್ಲಿ ಪ್ರಕಾಶ್ ರೈ ಅವರು ಹೇಳಿರುವಂತಹ ಒಂದಷ್ಟು ಮಾತುಗಳು ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಯಾಕಂದ್ರೆ ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ಬ್ರೇಕ್ ಹಾಕಿದ್ದಕ್ಕೆ ಈಗ ಸಾಕಷ್ಟು ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ. ಇನ್ನು ಪ್ಯಾಲೆಸ್ತೀನ್ ವಿಚಾರವಾಗಿ ಯಾವ ರೀತಿಯಾಗಿ ಚಲನಚಿತ್ರೋತ್ಸವದಲ್ಲಿ ಈ ವಿಚಾರ ಧಗಧಗಿಸ್ತಾ ಇದೆ, ಪ್ರಕಾಶ್ ರೈ ಅವರು ಏನ್ ಹೇಳಿದ್ರು, ಯಾವ ವಿಚಾರಕ್ಕೆ ಫೈಟ್ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಪ್ರಸ್ತಾಪ ಆಗಿದೆ. ಸೊ ಪ್ರಕಾಶ್ ರೈ ಅವರು ಕೂಡ ಮಾತನಾಡಿದ್ದಾರೆ. ಚಲನಚಿತ್ರೋತ್ಸವಗಳಲ್ಲಿ ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ನಿರ್ಬಂಧ ಹೇರಿರುವ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರಕಾಶ್ ರೈ. ಯಾಕಂದ್ರೆ ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ಬ್ರೇಕ್ ಹಾಕಿದ್ದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇರಳ ಮಾದರಿಯಲ್ಲೇ ಕರ್ನಾಟಕ ಸರ್ಕಾರ ಕೂಡ ಪ್ರತಿರೋಧ ಒಡ್ಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಪ್ರಕಾಶ್ ರೈ ಅವರು. ಮತ್ತೊಂದು ಕಡೆ ಕೇರಳ ಮಾದರಿಯಲ್ಲೇ ಇದು ಕೂಡ ಆಗಬೇಕು. ಕರ್ನಾಟಕದಲ್ಲಿ ಕೇರಳದಂತೆ ಕರ್ನಾಟಕ ಸರ್ಕಾರ ಕೂಡ ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶಿಸೋದಕ್ಕೆ ಬಿಡಬೇಕು, ಜೊತೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಅವಕಾಶ ಇದೆ, ನಮ್ಮ ರಾಜ್ಯದಲ್ಲಿ ಯಾಕೆ ಅವಕಾಶ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಕೇಂದ್ರದ ವಿರುದ್ಧ ನಿರ್ಣಯ ಕೈಗೊಳ್ಳುವಂತೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಈಗ ಒಂದ್ ಕಡೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಈ ಒಂದು ನಿಯಮವನ್ನ ನೀವು ಯಾಕೆ ಪಾಲನೆ ಮಾಡ್ತಾ ಇದ್ದೀರಾ, ಜೊತೆಗೆ ಕರ್ನಾಟಕದ ಸರ್ಕಾರಕ್ಕೂ ಕೂಡ ಪ್ರಕಾಶ್ ರೈ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಪ್ಯಾಲೆಸ್ತೀನ್ ಬಗ್ಗೆ ಮಾತನಾಡಿ ಪ್ಯಾಲೆಸ್ತೀನ್ ಪದ್ಯ ಹೇಳಿದ್ದಾರೆ ಪ್ರಕಾಶ್ ರೈ ಅವರು. ಯಾಕಂದ್ರೆ ಈ ಒಂದು ವಿಚಾರ ಇದೆಯಲ್ಲ, ಚಲನಚಿತ್ರೋತ್ಸವದಲ್ಲಿ ಸಾಕಷ್ಟು ಚರ್ಚೆ ಕಾರಣ ಆಗಿರೋದು. ಸೊ ಪ್ಯಾಲೆಸ್ತೀನ್ ಬಗ್ಗೆ ಮಾತನಾಡಿ ಪ್ಯಾಲೆಸ್ತೀನ್ ಪದ್ಯವನ್ನ ಹೇಳಿದ್ದಾರೆ ಪ್ರಕಾಶ್ ರೈ ಅವರು. ಹಾಗಿದ್ರೆ ಈ ಚಲನಚಿತ್ರೋತ್ಸವದಲ್ಲಿ ಪ್ರಕಾಶ್ ರೈ ಅವರು ಏನ್ ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾರೆ. ಅಂದ್ರೆ ಏನಿದು, ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಮಗೆ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ, ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಊಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗುವುದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ಥರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. The wars will end. The leaders will shake hand and disperse. But that old lady will still be waiting for her son. And that woman will be waiting for her husband. And the children would be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈ ಕುಲುಕಿ ತೆರಳುತ್ತಾರೆ. ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ, ಆ ಮಕ್ಕಳು ನಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನ ಮಣ್ಣನ್ನ, ನನ್ನ ಮಾತೃಭೂಮಿಯನ್ನ ಮಾರಿದವರ್ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು.
ಇನ್ನು ಚಲನಚಿತ್ರೋತ್ಸವದ ವೇದಿಕೆಯಲ್ಲಿ ಮಾತನಾಡಿದಂತಹ ಪ್ರಕಾಶ್ ರೈ ಅವರಿಗೆ ಬಿಜೆಪಿ ಶಾಸಕರು ಕೂಡ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಕಾಶ್ ರೈಗೆ ಸಖತ್ ಪಂಚನ್ನ ಕೊಟ್ಟಿದ್ದಾರೆ. ಪ್ರಕಾಶ್ ರೈ ಪ್ಯಾಲೆಸ್ತೀನ್ ಪ್ರೇಮದ ಬಗ್ಗೆ ಬಿಜೆಪಿ ಶಾಸಕರು ಸಾಕಷ್ಟು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ಯಾಲೆಸ್ತೀನ್ ಚಿತ್ರಗಳ ನಿರ್ಬಂಧಕ್ಕೆ ಬಿಜೆಪಿ ಶಾಸಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಯಾಕಾಗಿ ಅವಕಾಶ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ, ಬಾಂಗ್ಲಾ ಪಾಕಿಸ್ತಾನದಲ್ಲಿನ ನರಮೇಧದ ಬಗ್ಗೆ ತೋರಿಸಬೇಕು, ಅದಕ್ಕಾಗಿ ನೀವು ಮನವಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ಯಾಕೆ ಈ ಬಗ್ಗೆ ಮಾತನಾಡಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಶಾಸಕರು. ಎಡಪಂಥೀಯರ ಮಾತು ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ಹೇಳಿ ಬಿಜೆಪಿ ಕೂಡ ಟಾಂಗ್ ಕೊಟ್ಟಿದೆ. ಪ್ರಕಾಶ್ ರೈ ಪರ ಕಾಂಗ್ರೆಸ್ ಶಾಸಕರು ಬ್ಯಾಟಿಂಗ್ ಮಾಡಿದ್ದಾರೆ. ಅಂದ್ರೆ ಒಂದ್ ಕಡೆ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ರೆ ಕಾಂಗ್ರೆಸ್ ಶಾಸಕರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜಕೀಯ ಜಿದ್ದಿಗೆ ವೇದಿಕೆ ಆಗಿದೆ ಪ್ಯಾಲೆಸ್ತೀನ್ ಪ್ರೇಮ ಅಂತ ಹೇಳಿ ಈಗ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ವಾಕ್ ಸಮರಕ್ಕೆ ಈಗ ಕಾರಣವಾಗಿದೆ. ಇನ್ನು ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಈ ಪ್ಯಾಲೆಸ್ತೀನ್ ಸಿನಿಮಾ ವಿಚಾರ ಯಾವ ರೀತಿಯಾಗಿ ವಾಕ್ ಸಮರಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನ ನೋಡ್ಕೊಂಡು ಬರೋಣ. ನೋಡಿ, ಇವತ್ತು ಚಲನಚಿತ್ರೋತ್ಸವ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಚಿತ್ರಗಳನ್ನ ತೋರಿಸ್ಬೇಕು ಅಂತಕ್ಕಂಥದನ್ನ ಆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ನಮ್ಮ ಏನ್ ಇಬ್ರು ವಿರೋಧ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದಾರ, ಇವ್ರಿಗೆ ನಾನು ಕೇಳಕ್ ಇಚ್ಛೆ ಪಡ್ತೀನಿ, ಪ್ಯಾಲೆಸ್ತೀನಿ ಪಿಕ್ಚರ್ ಯಾಕೆ ನಾವು ಬ್ಯಾನ್ ಮಾಡ್ಬೇಕನ್ನುವಂಥದ್ದು ನಿರ್ಧಾರ ಮೇಗಿಂದ ಆಗಿರುತ್ತೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಸಂಕುಚಿತ ಮನೋಭಾವನೆ ಉಳಿತಕ್ಕಂಥವ್ರು, ಹಾಗಾದ್ರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದ್ರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮಾಡ್ತಾರೆ. ಇವರು ಇಸ್ರಾಯೇಲ್ ಪರ ನಿಂತವ್ರೆ. ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ 50,000 ಜನರನ್ನು ಫಲಸ್ತೀನಲ್ಲಿ ಕೊಂದವ್ರೆ, 18,000 ಮಕ್ಕಳನ್ನು ಕೊಂದವ್ರೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಸರಿಗಾಗಿದೆಯಾ? ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ನಮ್ಗೆಲ್ಲರಿಗೂ ಗೊತ್ತಿರುವಂತ ಒಂದು ಮನಸ್ಥಿತಿ. ಹಿಂದೂ ವಿರೋಧಿ ಅದೆಲ್ಲ ಇದ್ದದ್ದೇ, ಅದಕ್ಕಿಂತ ಜಾಸ್ತಿ ಆಗಿ ದೇಶದ ನಮ್ಮ ದೇಶದ ಕಲ್ಪನೆ ಏನಿದೆ ಆ ಕಲ್ಪನೆಯ ವಿರುದ್ಧ ಮನಸ್ಥಿತಿ ಇರುವಂತ ಒಂದು ವ್ಯಕ್ತಿ ಪ್ರಕಾಶ್ ರಾಜ್ ಅವರು. ಅವರಿಗೆ ವೇದಿಕೆಯಲ್ಲಿ ಸಿಎಂ ಹತ್ರ ಮಾತಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವರು ಈ ಪಿಕ್ಚರ್ಗಳನ್ನ, ಈ ರೀತಿ ಪಿಕ್ಚರ್ಗಳನ್ನ, ಪ್ರೊಪಗಂಡ ಇರುವಂತ ಪಿಕ್ಚರ್ಗಳನ್ನ ಇಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂತ ಪ್ರಕಾಶ್ ರಾಜ್ ಅವರದ್ದೇ ಒಂದು ಹಿಡನ್ ಎಜೆಂಡಾ ಬೇರೆನೆ ಇರ್ತದೆ. ಆ ಎಜೆಂಡನ್ನ ಅವರು ಮುಂದುವರಿಸ್ಕೊಂಡು ಬಂದು ಈ ರೀತಿ ಮಾತನಾಡಿದ್ದಾರೆ. ದೇಶದ ಪಿಕ್ಚರ್ ಇಲ್ಲಿ ಬಂದು ರಿಲೀಸ್ ಆಗ್ತಾ ಇದೆ. ಪಾಕಿಸ್ತಾನ ಬಾಂಗ್ಲಾದೇಶಕ್ಕೇನು ಅದಕ್ಕೆ ಹೇಳೋದು, ಇವ್ರು ಯಾವಾಗಲೂ ಬಾಂಗ್ಲಾದೇಶ ಪಾಕಿಸ್ತಾನ ಊಟನೇ ಮಾಡಲ್ಲ ಇವರು. BJP ಅವರಿಗೆ ಪಾಕಿಸ್ತಾನ ಬಾಂಗ್ಲಾದೇಶ ಅಂದ್ರೆ ಊಟನೇ ಇಲ್ಲ ಇವರಿಗೆ. ಎಲ್ಲ ವಿಷಯಕ್ಕೆ ಪಾಕಿಸ್ತಾನ ಬಾಂಗ್ಲಾದೇಶ ಬರಬೇಕು. ಒಂದು